ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಲಕ್ಷ್ಮೀ ರಂಗನಾಥ ಚಾನಲ್. ಇದು ಶ್ರೀರಾಮನವಮಿ ಹಬ್ಬದ ದಿವಸ ನಮ್ಮೂರಲ್ಲಾಗಿದ್ದು ಆಂಜನೇಯ ಸ್ವಾಮಿ ತೇರಿಂದು ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಅವತ್ತು ಅಲ್ಲಿ ತುಂಬ ಚೆನ್ನಾಗಿ ಉತ್ಸವ, ತೇರು ಮತ್ತು ಜಾತ್ರೆನ ತುಂಬ ಜೋರಾಗಿ ಮಾಡ್ತಾರೆ. ಇದು ತುಮಕೂರಲ್ಲಿ ಹನುಮಂತಪುರ ಅನ್ನೋ ಏರಿಯಾದಲ್ಲಿರುವಂಥ ಬೈಲಾಂಜನೇಯ ಸ್ವಾಮಿ ದೇವರು. ಇದಕ್ಕೆ 300-400 ವರ್ಷಗಳ ಇತಿಹಾಸನೇ ಇದೆ ಇದಕ್ಕೆ. ಅವತ್ತು ಜಾತ್ರೆ ದಿವಸ ನೋಡಿ ಈ ಥರ ಉತ್ಸವ ಎಲ್ಲ ದೇವ್ರನ್ನ ನೋಡೋಕ್ಕೆ 2 ಕಣ್ಣು ಸಾಲ್ತಿರಲಿಲ್ಲ, ಅಷ್ಟು ಚೆನ್ನಾಗಿ ಉತ್ಸವನ ಮಾಡಿದರು. ತೇರಂತೂ ಈ ಸತಿ ಮಾಡಿದ್ದು ಪುಷ್ಪ ಬ್ರಹ್ಮೋತ್ಸವ ಅಂತ ಮಾಡಿದರು ಈ ಸಲ ಸ್ಪೆಷಲ್ಲಾಗಿ. ಥರ ಥರದ್ದು ಹೂವಿನ ಅಲಂಕಾರಗಳಿಂದ ತುಂಬಿತ್ತು ಈ ತೇರು. ಆ ತೇರನ್ನ ನೋಡೋಕ್ಕೆ 2 ಕಣ್ಣೇ ಸಾಲ್ತಿರಲಿಲ್ಲ. ಎಷ್ಟು ಸಲ ನೋಡಿದ್ರು ಇನ್ನೂ ನೋಡಬೇಕು ಅನ್ನಿಸ್ತಿತ್ತು. ಎಲ್ಲ ವೆರೈಟಿ ಹೂಗಳನ್ನ ಹಾಕಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅದರಲ್ಲಿ ಆ ಸ್ವಾಮಿನ ಕೂರಿಸಿ ತೇರು ಎಳಿತಾರೆ. ನಾವು ಹೋಗೋಷ್ಟೊತ್ತಿಗೆ ಸಂಜೆ ಹೋಗಿದ್ದು ನಾವು, ಹಾಗಾಗಿ ತೇರೆಲ್ಲ ಎಳೆದಾಗಿತ್ತು. ಆದರೂ ನೋಡಿ ಮಕ್ಕಳೆಲ್ಲ ಬಾಳೆಹಣ್ಣೆಲ್ಲ ಅದಕ್ಕೆ ತೇರಿಗೆ ಎಸೆದು ಏನೇನು ಬೇಕೋ ಎಲ್ಲ ಕೇಳ್ಕೊತಾ ಇದ್ದರು. ತುಂಬ ಪವರ್ಫುಲ್ ದೇವರಿದು. ಏನು ಕೇಳಿದ್ರೂ ಆಗುತ್ತೆ. ಎಷ್ಟು ಕಷ್ಟ ಇದ್ರೂ ಅಲ್ಲೋಗಿ ಪೂಜೆ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ ಇಲ್ಲಿ ಜನಗಳಿಗೆ. ಆ ತೇರಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಆಮೇಲೆ ಹಾಗೆ ತುಂಬ ರಶ್ ಇತ್ತು. ಸಂಜೆ ಆದ್ರೂ ಸಖತ್ ರಶ್ ಇದ್ದರಿಂದ ನಾವು ಕ್ಯೂನಲ್ಲಿ ನಿಂತ್ಕೊಂಡು ಹೋದ್ವಿ. ತೇರನ್ನು ಎಷ್ಟು ಸಾಧ್ಯನೋ ಅಷ್ಟು ನೋಡಿಕೊಂಡು ಆಮೇಲೆ ಕ್ಯೂನಲ್ಲಿ ಒಳಗೆ ಹೋದಾಗ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ದೇವ್ರು ಚೆನ್ನಾಗೇ ಕಾಣಿಸಿದೆ ನೋಡಿ. ಇದೇ ಬೈಲಾಂಜನೇಯ ಸ್ವಾಮಿ ದೇವರು ಅಂತ. ಇದು ತುಂಬ ಅಂದರೆ ತುಂಬ ಪವರ್ಫುಲ್ ದೇವರು. ಈ ದೇವಸ್ಥಾನದಲ್ಲಿ ಒಂದು ಪ್ರತೀತಿ ಇದೆ. ಅಂದರೆ ದೇವಸ್ಥಾನಕ್ಕೆ ನಾವೇನಾದರೂ ಆಗಬೇಕು ಕೆಲಸ ಕಾರ್ಯ ಅಂದರೆ ದೇವಸ್ಥಾನದಲ್ಲಿ ದೇವ್ರ ಬಾಯಿಗೆ ಬಾಳೆಹಣ್ಣು ಸಿಗಿಸ್ತಾರೆ 500. ಆಮೇಲೆ ನಾವು 3 ಸುತ್ತಬೇಕು ದೇವಸ್ಥಾನನ. ಆ ದೇವಸ್ಥಾನ 3 ರೌಂಡ್ ಬರೋ ಅಷ್ಟರೊಳಗೆ ಆ ಬಾಳೆಹಣ್ಣು ಬಾಯಿಂದ ಕೆಳಗೆ ಬಿತ್ತು ಅಂದರೆ ಅವ್ರು ಏನು ಅಂದ್ಕೊಂಡಿದ್ದಾರೋ ಅದಾಗುತ್ತೆ ಅನ್ನೋ ವಾಡಿಕೆ ಇದೆ ಅಲ್ಲಿ. ಅಂದರೆ ಅಷ್ಟು ಪವರ್ಫುಲ್ ದೇವರು. ಆಮೇಲೆ ನೀವು ನೋಡ್ಬೋದು ದೇವರು ಎಲ್ಲ ಟೆಂಪಲ್ಗಳಲ್ಲೂ ಆಂಜನೇಯಂದು ಮುಖ ಸೈಡಿಗಿರುತ್ತೆ ಅಲ್ವಾ. ಆದರೆ ಈ ಆಂಜನೇಯನ ಟೆಂಪಲಲ್ಲಿ ದೇವರು ಡೈರೆಕ್ಟಾಗಿ ಎದುರುಗಡೆನೇ ನೋಡ್ತಾ ಇದೆ. ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಹಾಗೆ ಆಂಜನೇಯನೂ ತುಂಬ ಚೆನ್ನಾಗಿದೆ. ನೋಡಿ ಚೆನ್ನಾಗಿ ಕಣ್ಣು ತುಂಬಿಸ್ಕೊಂಡು ಜಾತ್ರೆ ಎಲ್ಲ ಒಂದು ರೌಂಡ್ ಹೊಡ್ಕೊಂಡು ಬಂದ್ವಿ. ಜಾತ್ರೆಯಲ್ಲೂ ತುಂಬ ರಶ್ ಇತ್ತು. ದೇವಸ್ಥಾನ ಸುತ್ತಮುತ್ತ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಶಾಪಿಂಗ್ ಮಾಡೋಕ್ಕಂತೂ ತುಂಬ ಚೆನ್ನಾಗೇ ಇತ್ತು. ಶಾಪಿಂಗ್ ಮಾಡೋಕ್ಕೆ ಎಲ್ಲ ಮಕ್ಕಳಿಗೆ ಆಟ ಸಾಮಾನುಗಳಂತೆ, ಮತ್ತು ಹೆಣ್ಮಕ್ಳಿಗೆ ಬ್ಯಾಂಗಲ್ಸು ಅದು ಇದು ಎಲ್ಲ. ಮತ್ತು ಜಾತ್ರೆ ಅಂದರೆ ಜಾತ್ರೆದು ಪುರಿ ಗ್ಯಾರಂಟಿ ಬೇಕೇ ಬೇಕಲ್ವಾ. ಬೆಂಡು ಬತಾಸು ಖಾರ ಪುರಿ ಎಲ್ಲ ನಾವು ತೊಗೊಂಡ್ವಿ. ನಾವೆಲ್ಲೋದ್ರೂ ಸ್ವಲ್ಪ ತೊಗೊಂಬರ್ತೀವಿ, ಯಾಕಂದರೆ ಜಾತ್ರೆಗೆ ಹೋಗಿದ್ದೀವಿ ಅನ್ನೋದಕ್ಕೆ ಅದೇ ನಂಬಿಕೆ. ಹಾಗೆ ಇಲ್ಲಿ ಫ್ಲವರ್ಸ್ ಇಟ್ಟಿದ್ರು. ಈ ನೀಲಿ ಗುಲಾಬಿ ನೋಡಿ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಹಾಗೆ ತುಂಬ ಶಾಪಿಂಗ್ ಎಲ್ಲ ಇತ್ತು. ಎಲ್ಲ ನೋಡಿಕೊಂಡು ಒಂದು ರೌಂಡ್ ಹಾಕ್ಕೊಂಡು ನಮಗೇನು ಬೇಕೋ ಎಲ್ಲ ಪರ್ಚೇಸ್ ಮಾಡಿದ್ವಿ. ಹಾಗೆ ಜಾತ್ರೆ ತುಂಬ ಚೆನ್ನಾಗಿತ್ತು. ಈ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ.